ಓಟಿಗೋಸ್ಕರವಾಗಿ ಭಾರತೀಯ ಜನತಾ ಪಕ್ಷದವರ ದ್ವಂದ್ವ ನೀತಿ ಇದೆಯಲ್ಲ, ಶಿವಮೊಗ್ಗದ ಹರ್ಷ, ಪ್ರವೀಣ್ ನೆಟ್ಟಾರ್, ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಗುತ್ತೆ. ಬಿಜೆಪಿ ಪಕ್ಷದಿಂದ ಪರಿಹಾರ ಕೊಡ್ತಾರೆ, 25 ಲಕ್ಷ 50 ಲಕ್ಷ ಕೊಡ್ತಾರೆ, ಮನೆಯನ್ನೆಲ್ಲ ಕಟ್ಟಿಕೊಡ್ತಾರೆ. ಅದೇ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೇರು ಗ್ರಾಮದಲ್ಲಿ ಒಬ್ಬ ಕುರಿಗಾಹಿಯ ಕತ್ತು ಸೀಳಿ ಕೊಲೆ ಮಾಡ್ತಾರೆ. ಆ ಯುವಕನನ್ನ ಯಾರು ಮಾಡಿದ್ದಾರೆ ಏನು ಅನ್ನೋ ವಿಚಾರಕ್ಕೂ ಆ ಕಡೆ ತಲೆ ಹಾಕೋದಿಲ್ಲ. ಇದನ್ನೇ ಹೇಳಿದ್ದು ಬಿಜೆಪಿಯವರ ಡಬಲ್ ಸ್ಟ್ಯಾಂಡರ್ಡ್ ಯಾವ ರೀತಿ ಇದೆ ಅಂತಂದ್ರೆ, ಅವರ ಓಟಿನ ಲಾಭಕ್ಕೋಸ್ಕರವಾಗಿ ಎಲ್ಲಿ ನಮಗೆ ಓಟ್ ಬರುತ್ತೋ, ಯಾವ್ದನ್ನ ನಾವು ಇಶ್ಯೂ ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಅವರು ಪ್ಲಾನ್ ಮಾಡ್ತಾರೆ. ಇದೇ ಕುಂದಗೋಳದಲ್ಲಿ ಲಕ್ಷ್ಮಿ ಎಂಬ ಕುರಿಗಾಹಿಯ ಮೇಲೆ ಅತ್ಯಾಚಾರ ಮಾಡಿ ಕೊಂದು ಹಾಕ್ತಾರೆ. ಯಾವ್ದಾದ್ರೂ ಬಿಜೆಪಿಯವರು ಹೋಗಿ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿದಾರ? ಅವರ ಕುಟುಂಬಕ್ಕೆ ಪರಿಹಾರ ಕೊಟ್ಟಿದಾರ? ಇಲ್ಲ. ಅದೇ ನೇಹಾ ಹಿರೇಮಠ್ ಅವರ ಹತ್ಯೆ ಆಗುತ್ತೆ, ಏನು ತಂಡೋಪತಂಡವಾಗಿ ಹೋಗ್ತಾರೆ, ಮನೆಯಲ್ಲಿ ಕುತ್ಕೊಳ್ತಾರೆ, ಅವರಿಗೆ ಆತ್ಮಸ್ಥೈರ್ಯ ತುಂಬುತ್ತಾರೆ, ಧನ ಸಹಾಯ ಅದು ಇದು ಅಂತೆಲ್ಲ ಮಾತನಾಡ್ತಾರೆ. ಯಾಕೆ? ಕುರಿಗಾಹಿಯ ಲಕ್ಷ್ಮಿ ಹಿಂದೂ ಆಗಿ ಕಾಣ್ಲಿಲ್ವಾ? ಬಾದಾಮಿ ಕೆರೂರು ಗ್ರಾಮದ ಒಬ್ಬ ಕುರಿಗಾಹಿ ಹಿಂದೂ ಆಗಿ ಕಾಣ್ಲಿಲ್ವಾ? ಅವರನ್ನ ಹತ್ಯೆ ಮಾಡಿದವರು ಅನ್ಯ ಧರ್ಮದವರು ತಾನೇ. ಯಾತಕ್ ಕಾಣ್ಲಿಲ್ಲ ನಿಮಗೆ? ಯಾತಕ್ಕೆ ಈ ರೀತಿ ಡಬಲ್ ಗೇಮ್ ಆಟ ಆಡ್ತಾ ಇದ್ದೀರಿ? ಜೀವ ಅಂದ್ರೆ ಜೀವ ಅಷ್ಟೇ ಅಲ್ಲ. ನಿನ್ನೆ ಸುಹಾಸ್ ಶೆಟ್ಟಿ ಹತ್ಯೆ ಆಯ್ತು, 25 ಲಕ್ಷ ರೂಪಾಯಿ ಬಿಜೆಪಿಯಿಂದ ಘೋಷಣೆ ಮಾಡ್ತೇನೆ ಅಂತಂದ್ರು. ಅಲ್ಲಿ ಹರ್ಷ ಹತ್ಯೆ ಆಗುತ್ತೆ, 50 ಲಕ್ಷ ರೂಪಾಯಿ ಘೋಷಣೆ ಮಾಡ್ತಾರೆ. ಪ್ರವೀಣ್ ನೆಟ್ಟಾರ್ ಅವರಿಗೆ ಎಷ್ಟು ಪರಿಹಾರವನ್ನ ಘೋಷಣೆ ಮಾಡ್ತಾರೆ, ಮನೆ ಕಟ್ಕೊಡ್ತಾರೆ, ಅವರ ಶ್ರೀಮತಿಗೆ ಕೆಲಸ ಕೊಡುವಂತಹ ಕೆಲಸ ಆಗುತ್ತೆ. ಎಲ್ಲವೂ ಸಹ ಸರಿ. ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಅಮಾಯಕರಿಗೆ ಯಾವ ರೀತಿ ಏನು ಮಾರ್ಗದರ್ಶನ ಕೊಡಬೇಕು ಅಂತ ಇಲ್ಲದೆ, ಇಲ್ಲಿ ಹಿಂದೂಗಳು ಹತ್ಯೆ ಆದರೆ ನಮಗೆ ಮತ ಬ್ಯಾಂಕ್ ಸ್ಟ್ರಾಂಗ್ ಆಗುತ್ತೆ. ನಾವು ಬಹಳಷ್ಟು ಜನ ನೋಡ್ತಾ ಇದ್ದೀವಿ. ನಾವು ಯಾಕೆ ಈ ವಿಚಾರವನ್ನ ಹೇಳ್ತೀವಿ ಅಂತಂದ್ರೆ, ಒಬ್ಬ ಕುರಿಗಾಹಿ, ಇಬ್ಬರು ಕುರಿಗಾಹಿಗಳು ಲಕ್ಷ್ಮಿ ಎಂಬ ಕುರಿಗಾಹಿಯ ಮೇಲೆ ಅತ್ಯಾಚಾರ ಮಾಡಿ ಬಹಿರ್ದೇಶಕ್ಕೆ ಹೋದಾಗ ಅತ್ಯಾಚಾರ ಮಾಡಿ ಆ ಹೆಣ್ಣು ಮಗಳನ್ನ ಹತ್ಯೆ ಮಾಡತಾರೆ. ಪ್ರತಿಭಟನೆಗಳಾಗುತ್ತೆ, ಸುದ್ದಿ ಆಗುತ್ತೆ, ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ, ಪತ್ರಿಕೆಗಳಲ್ಲಿ ಸುದ್ದಿ ಆಗುತ್ತೆ. ಒಬ್ಬ ಭಾರತೀಯ ಜನತಾ ಪಕ್ಷದ ಮುಖಂಡ ನೆನೆಸಿಕೊಂಡವರು ಭಾರತೀಯ ಜನತಾ ಪಕ್ಷವನ್ನು ಹಿಂದೂ ಧರ್ಮಕ್ಕೆ ಬರ್ಕೊಟ್ಬಿಟ್ಟಿದ್ದೀನಿ, ಹಿಂದೂ ಧರ್ಮವನ್ನ ಬಿಜೆಪಿಗೆ ಬರ್ಕೊಟ್ಬಿಟ್ಟಿದೀವಿ ಅಂತ ಹೇಳುವಂತ ಒಂದಷ್ಟು ಜನ ಇದಾರಲ್ಲ. ಹಿಂದೂ ಧರ್ಮ ಅಪಾಯದಲ್ಲಿದೆ, ನಾವೇ ರಕ್ಷಣೆ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ತಿರುಗ್ತಾ ಇದಾರಲ್ಲ. ಉದ್ದುದ್ದ ಭಾಷಣ ಮಾಡ್ತಾರಲ್ಲ ಭಾಷಣಕಾರರು. ಯಾರಾದ್ರೂ ಕುಂದಗೋಳಕ್ಕೆ ಹೋಗಿ ಆ ಹೆಣ್ಣು ಮಗಳಿಗೆ ಏನಾಯ್ತು ಅಂತ ಯಾರಾದ್ರೂ ಕೇಳಿದ್ರೇನ್ರಿ? ಯಾರಾದ್ರೂ ಕೇಳಿದ್ರ? ರಾಜ್ಯ ಸರ್ಕಾರಗಳು ಏನ್ ಮಾಡ್ತು? ಅವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿತ್ತು. ಕುಂದಗೋಳದಲ್ಲಾದಾಗ ಬಾದಾಮಿನಲ್ಲಿ, ಕೆರೂರಲ್ಲಿ ಕತ್ತು ಸೀಳಿ ಕೊಂದ್ರಲ್ರಿ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಏನ್ ಮಾಡ್ತು ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತು? ಪ್ರತಿಭಟನೆ ಆಯ್ತು, ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂಗೆ ನಗರಾಭಿವೃದ್ಧಿ ಸಚಿವರ ಕಡೆಯಿಂದ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದೀವಿ ಅಂತೇಳಿ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಚಿಮ್ಮನಕಟ್ಟಿ ಅವರ ಕಡೆಯಿಂದ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದೀನಿ ಅಂದ್ರೆ ಒಂದು ಜೀವಕ್ಕೆ 5 ಲಕ್ಷ ರೂಪಾಯಿ ಬೆಲೆ ಅಷ್ಟೇನಾ? ನೋಡಿ, ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರಗಳು ಹಾಗೆ ಮಾಡುತ್ತೆ. ಇಲ್ಲಿ ಭಾರತೀಯ ಜನತಾ ಪಕ್ಷ ನಾವೇನು ಹಿಂದೂಗಳ ಕಾಪಾಡ್ತೀವಿ, ಅವ್ರ ಜೊತೆ ನಿಂತ್ಕೊಳ್ತೀವಿ ಅಂತ ಹೇಳುವಂತ ಭಾರತೀಯ ಜನತಾ ಪಕ್ಷದ ಡಬಲ್ ಸ್ಟ್ಯಾಂಡರ್ಡ್ ಏನು, ದ್ವಂದ್ವ ನೀತಿ ಏನು, ಯಾಕೆ ಈ ರೀತಿ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ? ಎಲ್ಲರಿಗೂ ಒಂದೇ ರೀತಿ ನೋಡ್ಬೇಕಲ್ಲ. ಇವೆಲ್ಲವನ್ನು ನೀವು ಗಮನಿಸಿ ನೋಡಿ. ಇದ್ಯಾವುದು ಸೃಷ್ಟಿ ಮಾಡ್ತಾ ಇಲ್ಲ ನಾವು, ಇದನ್ನ ಯಾವ್ದು ನಾವು ಸೃಷ್ಟಿ ಮಾಡ್ತಾ ಇಲ್ಲ. ಜೀವ ಅಂದ್ರೆ ಜೀವ. ಕುರಿಗಾಹಿ ಮಕ್ಕಳು ಊರೂರು ಅಲಿತಾರೆ. ಯಾತಕ್ಕೋಸ್ಕರವಾದ್ರೆ ಜೀವನ ಕಟ್ಕೊಳ್ಳೋದಕ್ಕೋಸ್ಕರವಾಗಿ ಕುರಿ ಹಿಂಡನ್ನು ತೆಗೆದುಕೊಂಡು ಕಾಡು ಮೇಡುಗಳಲ್ಲಿ ಹಲಿತಾರೆ. ಅವರಿಗೆ ರಕ್ಷಣೆ ಇಲ್ಲ, ಕಳ್ಳ ಕಾಕರ ಭಯ. ಇಲ್ಲಿ ಹರಿಹರದಲ್ಲಿ ಕುರಿಗಳನ್ನ ಕದ್ದುಕೊಂಡು ಹೋಗ್ತಾ ಇರುವಂತದನ್ನ ನೋಡಿ ಸಹಿಸಲಾರದಂತೆ ಒಬ್ಬ ಕುರಿಗಾಹಿ ನೋಡಿ ಒಬ್ಬ ಕುರಿಯನ್ನ ಕದ್ಕೊಂಡು ಹೋಗಕ್ಕೆ ಬಂದಾಗ ಅವನ ರುಂಡವನ್ನ ಚೆಂಡಾಡಿದ್ದು ಇದೆ. ಯಾರು ರಕ್ಷಣೆ ಕೊಡ್ತಾ ಇದ್ದಾರೆ? ಯಾವ ಸರ್ಕಾರ ರಕ್ಷಣೆ ಕೊಡ್ತಾ ಇದೆ? ಕುಂದಗೋಳದಲ್ಲಿ ಆದಾಗ ಅಲ್ಲಿ ಲಕ್ಷ್ಮಿಯ ಅತ್ಯಾಚಾರ ಆಗಿ ಕೊಂದಾಗದಾಗ ಅವತ್ತು ಬಿಜೆಪಿ ಪಕ್ಷ ಇತ್ತು. ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿದಾಗ ಉದ್ದುದ್ದ ಭಾಷಣ ಮಾಡಿ ಹೋದ್ರು.
ಒಂದು ಸಿಂಗಲ್ ಪೈಸಾ ಹೆಣ್ಮಗಳಿಗೆ ಯಾರಾದ್ರೂ ಪರಿಹಾರ ಕೊಟ್ರ? ಇಲ್ವಲ್ಲ. ಅವತ್ತಿನ ಬಿಜೆಪಿ ಸರ್ಕಾರನೂ ಕೊಡ್ಲಿಲ್ಲ, ಬಿಜೆಪಿ ಪಕ್ಷನೂ ಕೊಡ್ಲಿಲ್ಲ, ಯಾವ ಬಿಜೆಪಿ ಕಾರ್ಯಕರ್ತರು ಹೋಗ್ಲಿಲ್ಲ, ಯಾವ ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ಲಿಲ್ಲ, ಯಾವ JDS ಕಾರ್ಯಕರ್ತರು ಹೋಗ್ಲಿಲ್ಲ. ಯಾಕೆ ಈ ತರ ಡಬಲ್ ಗೇಮ್ ಮಾಡ್ತೀರಿ? ಯಾಕೆ ಈ ರೀತಿ ಹಂಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಿ? ಎಲ್ಲರೂ ಜೀವ ಅಂದ್ರೆ ಜೀವ ಒಂದೇನೆ. ಇಲ್ಲಿ ಲಾಭ ತೆಗೆದುಕೊಳ್ಳುವಂತ ಸತ್ತ ಹೆಣಗಳನ್ನ ಇಟ್ಕೊಂಡು ಏನ್ ಲಾಭ ಮಾಡ್ಕೊಳಕ್ ಹೋಗ್ತಾ ಇದ್ದೀರಲ್ಲ ನೀವು, ಒಂದು ಸಾರಿ ಯೋಚನೆ ಮಾಡಿ. ನಿಮಗೆ ರಾಜಕೀಯ ಮಾಡ್ಲಿಕ್ಕೆ ಬರೋದಿಲ್ಲ. ನಿಮಗೆ ರಾಜಕೀಯ ಅಂತಂದ್ರೆ ಆಡಳಿತ ಪಕ್ಷದ ವೈಫಲ್ಯಗಳನ್ನ ಎದುರಿಸಿ ಜನರಿಗೆ ತೋರಿಸಿ ಅಲ್ಲಿ ನೆಕ್ಸ್ಟ್ ಅಧಿಕಾರಕ್ಕೆ ಬರಬೇಕೆ ಹೊರತು ನೀವು ಪ್ರವೀಣ್ ನಟ್ಟಾರ್ ಸತ್ತಾಗ ಹೋಗಿ ಕುತ್ಕೊಳ್ಳೋದಂತೆ, ಅಲ್ಲಿ ಹೋಗಿ ಕಣ್ಣೀರು ಸುರಿಸುವಂತೆ ನಾಟಕ ಮಾಡೋದಂತೆ, ಇಲ್ಲಿ ಹರ್ಷಿಂದಾದಾಗ ಮಾಡೋದಂತೆ. ಯಾತಕ್ಕೆ ಈ ರೀತಿ ಡ್ರಾಮಾಗಳನ್ನ ಆಡ್ತಾ ಇದ್ದೀರಿ? ಯಾತಕ್ಕೆ ಆಡ್ತಾ ಇದ್ದೀರಿ? ವಿಚಾರ ಮಾಡ್ಬೇಕಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಹತ್ಯೆಗಳು ಆಗುತ್ತವೆ, ಅಲ್ಲಿ ಸಹ ಜೀವಗಳು ಕಳ್ಕೊಳ್ತಾ ಇದ್ದಾರೆ. ಈ ಕಡೆ ಯಾರು ಹೋಗೋದೇ ಇಲ್ಲ. ಕುರಿಗಾಹಿಗಳು ತಾನೇ, ಯಾರು ಕೇಳ್ತಾರ್ರಿ? ಯಾರು ಕೇಳ್ತಾರೆ? ಒಂದಷ್ಟು ಭಾವನಾತ್ಮಕ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಟ್ಟು 5 ಲಕ್ಷ ರೂಪಾಯಿ ಬಿಸಾಕ್ಬಿಟ್ರೆ ಮುಗಿದೋಯ್ತು. 5 ಲಕ್ಷ ರೂಪಾಯಿ ಸರ್ಕಾರದ ವತಿಯಿಂದ ಬಿಸಾಕ್ಬಿಟ್ರೆ ಮುಗಿದೋಯ್ತು. ಆ ಕುರಿಗಾಹಿ ಅವರ ಜೀವನ ಏನು, ಅವರ ಕುಟುಂಬ ಏನು, ಬೀದಿ ಅಲಿಯಂತವ್ರು, ಊರೂರು ಅಲಿಯಂತವ್ರು, ಕಾಡು ಮೇಡು ಹೋಗುವಂತವ್ರು, ಬಿಸಿಲು ಗಾಳಿ ಮಳೆಗೆ ಅವರ ಮೈಯೊಡ್ಡಿ ಕುರಿಗಳನ್ನ ಸಾಕೊಂಡು ಅವರ ಜೀವನಾಧಾರವಾಗಿ ಸಂಸ್ಕೃತಿಯನ್ನು ಉಳಿಸ್ತಾ ಇರುವಂತಹ ಕುರಿಗಾಹಿಗಳ ರಕ್ಷಣೆಗೆ ಯಾವ ಸರ್ಕಾರ ಬಂದಿದೆ ರೀ? ಯಾವ ಸರ್ಕಾರ ಬಂದಿದೆ? ಅನುಗ್ರಹ ಯೋಜನೆಯಲ್ಲಿ ಕುರಿ ಸತ್ರ ಇಷ್ಟು ಅಂತ ಹೇಳ್ತಾರಲ್ಲ, ಸರಿಯಾಗಿ ತಲುಪುತ್ತಾ ಇದೆಯಾ ಅಲ್ಲಿ? ರಾಜ್ಯ ಸರ್ಕಾರಗಳು ಮಾಡ್ತಾ ಇಲ್ಲ. ಅವತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅನುಗ್ರಹ ಯೋಜನೆ ಜಾರಿ ತರ್ತೀವಿ ಅಂತಂದ್ರು. ಅವತ್ತು ವಿರೋಧ ಪಕ್ಷದಲ್ಲಿದ್ದಂತಹ ಸಿದ್ದರಾಮಯ್ಯನವರು ಬಸವರಾಜ ಬೊಮ್ಮಾಯಿ ಅವರಿಗೆ ಯಾಕೆ ಜಾರಿಗೆ ತಂದಿಲ್ಲ ಅಂತ ಟ್ವೀಟ್ ಮಾಡ್ತಾರೆ. ಇವತ್ತು ಸಿದ್ದರಾಮಯ್ಯನವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ, ಬಡ್ಜೆಟ್ಗಳನ್ನ ಮಂಡಿಸಿದ್ದಾರೆ, 2 ಬಡ್ಜೆಟ್ ಮಂಡಿಸಿದ್ದಾರೆ. ಏನಾದ್ರೂ ಅನುಕೂಲ ಆಗ್ತಾ ಇದೆಯಾ? ಏನು ಆಗ್ತಾ ಇಲ್ಲ. ಒಬ್ಬ ಕುರಿಗಾಹಿಯ ಹತ್ಯೆ ಆಗಿದ ತಕ್ಷಣ ಬಂದೂಕು ತರಬೇತಿ ಯಾಕೆ ಹಿಂದೆ ಯಾಕೆ ಕೊಡ್ಲಿಲ್ಲ? ಇದು ಪ್ರಶ್ನೆ ನಾವು ಮಾಡ್ಬೇಕಲ್ಲ. ಈ ದ್ವಂದ್ವ ನೀತಿಗಳನ್ನ ಬಿಟ್ಬಿಡಿ. ಭಾರತೀಯ ಜನತಾ ಪಕ್ಷದವರು ಏನು ಓಟಿಗೋಸ್ಕರವಾಗಿ ಜೀವಗಳ ಮೇಲೆ, ಹೆಣಗಳ ಮೇಲೆ ರಾಜಕೀಯ ಮಾಡ್ತೀರಲ್ಲ, ಹೆಣಗಳ ರಾಜಕೀಯ ಮಾಡೋದನ್ನ ಮೊದಲು ಬಿಡಿ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನಬದ್ಧವಾಗಿ ನೀವು ಯಾವ ರೀತಿ ಓಟ್ ಕೇಳಬೇಕು ಆ ರೀತಿ ಓಟ್ ಕೇಳಿ. ಈಗ 2 ದ್ವಂದ್ವ ನೀತಿಗಳನ್ನ ಹೇಳಿದ್ನಲ್ಲ, ಕರಾವಳಿಯ ಭಾಗದಲ್ಲಿ ಯುವಕರು ಸತ್ರೆ ಇಲ್ಲಿ ಒಂದು ತರ ನಾಟಕ ಮಾಡ್ತೀರಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಕುರಿಗಾಹಿಗಳು ಸತ್ರೆ, ಕುರಿಗಾಹಿ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆದ್ರೆ ಈ ಕಡೆ ಹೋಗೋದಿಲ್ಲ. ಅದೇ ಹುಬ್ಬಳ್ಳಿಯ ನೇಹ ಹಿರೇಮಠರ ಮೇಲೆ ಹತ್ಯೆ ಆಗುತ್ತೆ, ಅವಾಗ ಹೋಗಿ ಹಿಂಡು ಹೋಗ್ತೀರಿ. ಅದೇ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಒಬ್ಬ ಲಕ್ಷ್ಮಿ ಎಂಬ ಕುರಿಗಾಹಿಯ ಮೇಲೆ ಅತ್ಯಾಚಾರ ಮಾಡಿಕೊಂಡು ಎಲ್ಲ ಅನ್ಯ ಧರ್ಮದವರೇ, ಎಲ್ಲ ಗೊತ್ತಿದೆ. ಡ್ರಾಮಾ ಯಾಕೆ ಮಾಡೋದಿಲ್ಲ? ಅಲ್ಲಿ ಡ್ರಾಮಾ ಮಾಡ್ತೀರಿ, ಇಲ್ಲಿ ಯಾಕೆ ಡ್ರಾಮಾ ಮಾಡೋದಿಲ್ಲ? ನೀವು ಮಾಡ್ತಾ ಇರೋದೇ ಡ್ರಾಮಾ ಅಂತ ಎಲ್ಲರಿಗೂ ಗೊತ್ತಿದೆ. ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು, ದೇವರುಗಳನ್ನ ಇಟ್ಕೊಂಡು, ಶ್ರೀರಾಮನನ್ನ ಇಟ್ಕೊಂಡು, ಹಿಂದೂ ಧರ್ಮವನ್ನ ಇಟ್ಕೊಂಡು, ದೇಶವನ್ನ ಇಟ್ಕೊಂಡು, ಎಲ್ಲವನ್ನ ಇಟ್ಕೊಂಡು ಡ್ರಾಮಾ ಮಾಡ್ಕೊಂಡು ನೀವು ಮಾಡ್ತಾ ಇದ್ದಂತ ಎಲ್ಲ ವಿಚಾರ ಗೊತ್ತಿದೆ. ಪ್ರಶ್ನೆ ಕೇಳಬಾರ್ದು. ಪ್ರಶ್ನೆ ಕೇಳಿದ್ರೆ ಅವನ ದೇಶದ್ರೋಹಿ. ಇಲ್ಲಿ ಸತ್ಯ ಇದೆಯಲ್ಲ ವೀಕ್ಷಕರ, ಇದು ಸತ್ಯ ತಾನೇ. ಇದು ನೇಹ ಹಿರೇಮಠರ ಹತ್ಯೆ ಆದಾಗ ಗುಂಪಾಗಿ ಹೋಗುವಂತವರು ಕುಂದಗೋಳದಲ್ಲಿ ಲಕ್ಷ್ಮಿಯ ಮೇಲೆ ನಡೆದಂತಹ ಅತ್ಯಾಚಾರ ಆದಾಗ ಯಾಕೆ ಹೋಗ್ಲಿಲ್ಲ? ಈ ಪ್ರಶ್ನೆಗೆ ಉತ್ತರ ಕೊಡಿ. ಇಲ್ಲಿ ಪ್ರವೀಣ್ ನಟ್ಟಾರು, ಹರ್ಷ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆದಾಗ ಗುಂಪಾಗಿ ಹೋಗಿ ಪರಿಹಾರ ಘೋಷಣೆ ಮಾಡ್ತೀರಿ ಪಕ್ಷದಿಂದ ಅಂತಂದ್ರೆ, ಯಾಕೆ ಕೆರೂರಿನ ಒಬ್ಬ ಕುರಿಗಾಹಿಯನ್ನ ಕತ್ತು ಸೀಳಿ ಅವರ ಹತ್ಯೆ ಮಾಡಿದಾಗ ಯಾತಕ್ಕಲ್ಲಿ ಹೋಗಿ ಅವರಿಗೆ ಸಾಂತ್ವನ ಹೇಳಲಿಲ್ಲ? ಅವ್ರಿಗೆ ಯಾಕೆ ಪರಿಹಾರ ಕೊಟ್ಟಿಲ್ಲ? ಇದೇ ತಾನೆ, ಇದು ಸತ್ಯ ತಾನೆ. ಇದನ್ನ ಬಚ್ಚಿಟ್ಟಿದೀವ ನಾವು. ನಿಮ್ಮ ಮೀಡಿಯಾ ಮೂಲಕ ಅದನ್ನೇ ತಾನೇ ನಾವು ಕೇಳ್ತಾ ಇದ್ದೀವಿ. ಯಾಕೆ ಈ ತರ ಡಬಲ್ ಗೇಮ್ ಆಡ್ತೀರಿ? ಕೊಪ್ಪಳದ ಧಾರಮ್ಮ ಎಂಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಯ್ತಲ್ಲ, ಎಷ್ಟು ಜನ ಹೋಗಿ ನ್ಯಾಯ ಕೊಡಿಸಿದಿರಿ? ಬಿಜೆಪಿಯವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ. ಬೀದರ್ನಲ್ಲಿ ಅತ್ಯಾಚಾರ ಆಯ್ತಲ್ಲ, ಎಷ್ಟು ಜನ ಹೋಗಿದ್ದೀರಿ? ಹೆಣ್ಣು ಮಕ್ಕಳಿಗೆ ಬೆಲೆ ಇಲ್ವಾ?
ಹೆಣ್ಣು ಮಕ್ಕಳಿಗೆ ಏನ ಜೀವ ಮತ್ತು ಜೀವನ ಕೊಡುವಂತ ಹೆಣ್ಣು ಮಕ್ಕಳಿಗೆ ಬೆಲೆ ಇಲ್ವಾ? ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಬಿಟ್ಟು ಬಿಡಿ. ಅಲ್ಲಿ ಕುರಿಗಾಹಿ ಬಡತನದಿಂದ ಜೀವನ ಮಾಡ್ತಾ ಇರ್ತಾನ್ರಿ, ಐಷಾರಾಮಿ ಜೀವನ ಮಾಡ್ತಾ ಇರೋದಿಲ್ಲ. ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ವಿಚಾರಗಳನ್ನು ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ವಾಹಿನಿಯ ಮೂಲಕ ನಾವು ನಮ್ಮ ವಾಹಿನಿಯ ಮೂಲಕ ನಿಮಗೆ ಮಾಡುವಂತಹ, ನಿಮಗೆ ಗಮನಕ್ಕೆ ತರುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದರೆ ಇಂತಹ ಡಬಲ್ ಸ್ಟ್ಯಾಂಡರ್ಡ್, ದ್ವಂದ್ವ ನೀತಿ, ಅಲ್ಲೊಂದು ಇಲ್ಲೊಂದು, ಆ ಕಡೆ ಒಂದು ಈ ಕಡೆ ಒಂದು, ಈ ಹೆಣ ಬಿದ್ರೆ ಇಷ್ಟು ಓಟ ಬರುತ್ತೆ, ಆ ಹೆಣ ಬಿದ್ದಾಗ ಹೋದ್ರೆ ಅಲ್ಲಿ ಏನು ಸಿಗೋದಿಲ್ಲ, ಈ ರೀತಿಯಾದಂತಹ ಕೆಟ್ಟ ಆಲೋಚನೆಗಳು, ಈ ಕುತಂತ್ರಗಳನ್ನ ಬಿಟ್ಟು ಬಿಡಿ. ನೀವು ಸತ್ತಾತ್ಮಕವಾದಂತಹ ದೇಶದಲ್ಲಿರುವಂತವರು, ಸಂವಿಧಾನವನ್ನ ಗೌರವಿಸಬೇಕಾಗಿದ್ದಂಥವರು. ನೀವು ಧರ್ಮದ ವಿಚಾರದಲ್ಲಿ ಈ ದ್ವಂದ್ವ ನೀತಿಗಳನ್ನ ಮಾಡಿಕೊಂಡು ಅಲ್ಲೊಂದು ಇಲ್ಲೊಂದು ಮಾಡುವಂತಹ ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನಿಮ್ಮ ಚಾನಲ್ ಅನ್ನ ಬೆಳೆಸುವಂಥದ್ದು, ನಿಮ್ಮ ಚಾನಲ್ ಬರುವಂತ ವಿಶ್ಲೇಷಣೆಗಳು ನಿಮಗೆ ಸರಿ ಅನಿಸಿ ಇವ್ರು ಮಾತಾಡ್ತಾ ಇರೋದು ಸರಿ ಅನ್ಸಿದ್ರೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹೇಳಿ, ಪ್ರೋತ್ಸಾಹ ನೀಡಿ.